ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ನಾನು ನಿಮ್ಮ ಮಗ ಸೂರಜ್ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಬಂಧುಗಳಿಗೆ ನಮಸ್ಕಾರ. ನಾನಿವತ್ತು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಈಚೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ಐಟಮ್ ಬೇಕಾಗಿತ್ತು, ಅದರಿಂದ ಐಟಮ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಏನು ಐಟಮು ಅಂತ ಹೇಳಿದ್ರೆ ಬಲೂನ್ ಡೆಕೋರೇಷನ್ ಇತ್ತು, ಆರ್ಡ್ರ್ ಇದೆ, ಅದರಿಂದ ಬಲೂನ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಲೇಟಾಗಿ ಹೋಗೋಣ ಅಂತಂದರೆ ಲೇಟಾಗಿ ಹೋದರೆ ಬಂದಿತ್ತಲ್ವ, ಸೊ ಅದರಿಂದ ಬಂದು ಏನಾದರೂ ಪ್ರಾಬ್ಲಮ್ ಆದರೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಎದ್ಬಿಟ್ಟು ಅರ್ಲಿ ಮಾರ್ನಿಂಗೆ 3 ಗಂಟೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಮಾರ್ಕೆಟಲ್ಲಿ ಸಿಗ್ತೀನಿ. ಯಾವ ಶಾಪ್ಗೆ ಹೋಗ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ ಗೈಸ್. ನಾನು ಹೋಗಿದ್ದೆ ನೆಕ್ಸ್ಟು ಪಾರ್ಟಿ ಶಾಪ್ಗೆ. ಪಾರ್ಟಿ ಶಾಪಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಲೂನ್ ಡೆಕೋರೇಷನ್ ಆಗಿರ್ಬೋದು, ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಆರ್ಟಿಫಿಷಲ್ದು ಎಲ್ಲ ಐಟಮು ಇಲ್ಲಿ ಸಿಗುತ್ತೆ ಇವ್ರ ಹತ್ರ. ನಾನು ಬಲೂನ್ಸು ಆ್ಯಂಡ್ ಸ್ಕ್ರೀನ್ಸ್ ಬೇಕಾಗಿತ್ತು ನನಗೆ. ಸ್ಕ್ರೀನ್ಸ್ ಎಲ್ಲ ತೊಗೊಂಡು ನಾನು ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ನಾನು ಐಟಮ್ ಎಲ್ಲ ತೊಗೊಂಡು ಡೆಕೋರೇಷನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಟೈಮ್ ಆಗಿದೆ ಆಲ್ರೆಡಿ, ಟೈಮು ಇನ್ನೂ ಇದೆ. ಬಟ್ ನನಗೆ ಈವ್ನಿಂಗ್ ಇನ್ನೊಂದು ಆರ್ಡ್ರ್ ಇದೆ, ಫ್ಲವರ್ ಡೆಕೋರೇಷನು. ಅದರಿಂದ ಇದು ಬಲೂನ್ ಡೆಕೋರೇಷನು ಜಿಮ್ ಅಲ್ವಾ, ಸೊ ಜಿಮ್ಮಲ್ಲಿ ಸ್ಪೇಸ್ ಎಲ್ಲ ದೊಡ್ಡದಿರುತ್ತೆ. ಸೊ ಅದರಿಂದ ಬೇಗ ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ. ಅದರಿಂದ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಇಬ್ಬರು ಹುಡುಗರು ನಾನು ಕರ್ಕೊಂಡೋಗಿದ್ದೀನಿ. ಆಲ್ರೆಡಿ ಅವ್ರು ಅಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ. ನನ್ನ ಹತ್ರ ಓನ್ ಸ್ಟ್ಯಾಂಡ್ ಇರಲಿಲ್ಲ, ಅದರಿಂದ ನಾನು ರೆಂಟಿಗೆ ತೊಗೊಂಬರ್ಬೇಕಾಯ್ತು. ರೆಂಟಿಗೆ ತೊಗೊಂಡ್ಬರೋದ್ರಿಂದ ಲೇಟ್ ಆಯಿತು. ಅವ್ರು ಆಲ್ರೆಡಿ ಅಲ್ಲಿ ಬಂದ್ಬಿಟ್ಟು ಕಾಲ್ ಮಾಡ್ತಾಯಿದ್ರು. ನಾನು ಒಂದು 5 ಮಿನಿಟ್ಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ಸ್ ಎಲ್ಲ ತೊಗೊಂಡು ನಾನು ಅಲ್ಲಿ ಹೋದೆ ಗೈಸ್. ನಾನು ಹೋಗಿದ್ದೆ ಜಿಮ್ನಲ್ಲಿರುವ ವಾಗ್ಮಿನ್ ಫಿಟ್ನೆಸ್ಗೆ, ಆ ಫಿಟ್ನೆಸ್ ವರ್ಡ್ಗೆ ಗೈಸ್. ನಾನು ಹೋಗ್ತಾ ಇದ್ದಂಗೆ ಅಲ್ಲಿ ಹುಡುಗರು ವೆಯ್ಟ್ ಮಾಡ್ತಾಯಿದ್ರು. ಗಾಡಿಯಲ್ಲಿ ಇದ್ದಿದ್ದು ಐಟಮ್ ಎಲ್ಲ ತೊಗೊಂಡೋಗಿ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ರಿ ಗೈಸ್, ವರ್ಕ್ ಮಾಡ್ತಾಯಿದ್ದೀರಿ. ಆ್ಯಂಡ್ ನಿಮಗೆ ಗೊತ್ತಲ್ವಾ, ಇಂಡಿಪೆಂಡೆನ್ಸ್ ಡೇ ಅಂದರೆ ಕೇಸರಿ, ಬಿಳಿ, ಹಸಿರು ಫುಲ್ಲು ಜಿಮ್ಮಲ್ಲಿ ಸ್ಕ್ರೀನಲ್ಲಿ ಹಾಕಬೇಕಾಯಿತು. ಜಿಮ್ಮಲ್ಲಿ ಸ್ಕ್ರೀನಲ್ಲಿ ಹಾಕ್ಬಿಟ್ಟು ನೋಡಿ ಗೈಸ್, ಫೈನಲಿ ಲುಕ್ ಹೇಗೆ ಬಂದಿದೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಆರ್ಚು ಆ್ಯಂಡ್ ಫ್ರಂಟ್ ಡೋರಲ್ಲಿ ಒಂದು ಸ್ಕ್ರೀನ್ ಹಾಕೊಡೋಕೆ ಹೇಳಿದ್ರು. ಸ್ಕ್ರೀನು ಹಾಕಿದ್ದೀನಿ ಗೈಸ್. ನಾನು ಆಲ್ರೆಡಿ ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಇಟ್ಟಿದ್ದೀನಿ. ಸೊ ವೆಯ್ಟೇ ಜಾಸ್ತಿ ಇದೆ. ಸೊ ಇನ್ನು ಗ್ರೀನು ಆರೆಂಜ್ ಬೇಕಾಗಿತ್ತು. ಹುಡುಗರು ಸ್ಕ್ರೀನ್ ಹಾಕ್ತಿದ್ದಾರೆ. ಸೊ ಸ್ಕ್ರೀನ್ ಹಾಕೋ ಸ್ವಲ್ಪ ಲೇಟ್ ಆಯಿತು, ಅದರಿಂದ ಡೆಕೋರೇಷನ್ ಮಾಡೋದು ಲೇಟ್ ಆಯಿತು. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಲೇಟ್ ಆಗುತ್ತೆ. ಇನ್ನೂ ಸ್ಕ್ರೀನು ಸಾಲ್ಟೇಜ್ ಬಂತು ಗೈಸ್, ಯಾರು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಯಾವುದೋ ಇರೋದನ್ನ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ಬಟ್ ಡೆಕೋರೇಷನ್ ಚೆನ್ನಾಗಿ ಬಂದಿತ್ತು. ಅವರು ಓಕೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು, ನನಗೂ ಖುಷಿ ಆಯಿತು. ಆದರೂ ಇವತ್ತು ಸ್ವಲ್ಪ ಜಾಸ್ತಿ ಲೇಟ್ ಆಯಿತು, ಕೆಲಸ ಮಾಡೋಕ್ಕೆ ಆಗಲಿಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹುಡುಗರು ಸ್ಕ್ರೀನ್ ಹಾಕ್ತಾಯಿದ್ದಾರೆ. ಸ್ಕ್ರೀನ್ ಹಾಕಿದೆಲ್ಲ ಆಯಿತು ಗೈಸ್. ಆಮೇಲೆ ಅವರು ಪಿಲ್ಲರ್ಗೆ ಸ್ಕ್ರೀನ್ ಹಾಕೋಕ್ಕೆ ಹೇಳಿದರು, ಬಟ್ ಸ್ಕ್ರೀನ್ ಇರಲಿಲ್ಲ. ಆದರೂ ಇರೋ ಸ್ಕ್ರೀನಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕಿದೆ ಗೈಸ್. ಆಗ್ತಾ ಇದ್ದಂಗೆ ಬಲೂನ್ಸ್ ಎಲ್ಲ ಬಂಚ್ ಮಾಡಿರಲಿಲ್ಲ. ಬಲೂನ್ಸ್ ಎಲ್ಲ ಬಂಚ್ ಮಾಡಿ ಹಾಕಬೇಕು ಗೈಸ್, ಇನ್ನೂ ಹಾಕಿಲ್ಲ. ಸೊ ನಾವು ಫ್ರಂಟ್ ಡೋರಲ್ಲಿ ಮಾಡ್ಬಿಟ್ಟು ಬರೋಣ ಅಂತ, ಸ್ಕ್ರೀನ್ ಮಾಡೋಣ ಅಂತ ಬಂದೆ ಗೈಸ್. ಆ ಸ್ಕ್ರೀನ್ದು ಅಷ್ಟೇ, ಅದು ಕೇಸರಿ, ಬಿಳಿ, ಹಸಿರು 3 ನಮ್ಮ ದೇಶದ ಬಾವುಟ ಸಂಕೇತ ಅಲ್ವ ಅದು, ಕೇಸರಿ, ಬಿಳಿ, ಹಸಿರು. ಅದರಿಂದ ಅವರು ಅದೇ ಥೀಮ್ ಕೇಳಿದರು. ಅದರಿಂದ ನಾವು ಸ್ಟ್ಯಾಂಡ್ ಹಾಕ್ಬಿಟ್ಟು, ಅದು ನಮ್ಮ ಹುಡುಗ ಸ್ಕ್ರೀನ್ ಹೊಡಿತಾ ಇದ್ದಾನೆ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಬಟ್ ಈ ಕ್ಲಾತ್ ಬೇರೆ, ಈ ಸ್ಕ್ರೀನ್ದು ನಾವು ಮೇಲೆ ಹಾಕ್ತಾಯಿರಲ್ಲ ಆ ಸ್ಕ್ರೀನ್ ಬೇರೆ, ಎರಡೂ ಒಂದೊಂದು ಕ್ವಾಲಿಟಿ ಇದೆ. ಫೈನಲಿ ಆಯಿತು ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಲೂನ್ ಬಂಚಸ್ ಎಲ್ಲ ಹಾಕಿದ್ದಾಯಿತು. ಆ್ಯಂಡ್ ಆರ್ಚು ರೆಡಿ ಇದೆ, ಸ್ಕ್ರೀನ್ಸ್ ಎಲ್ಲ ಆಲ್ರೆಡಿ ರೆಡಿ ಇದೆ, ಎಲ್ಲ ರೆಡಿ ಮಾಡಿದ್ದಾಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ. ವಾಗ್ಮಿನ್ ಫಿಟ್ನೆಸ್ ವರ್ಡಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಕೇಸರಿ, ಬಿಳಿ, ಹಸಿರು ಅಲ್ವಾ, ಚೆನ್ನಾಗೇ ಇರುತ್ತೆ, ಚೆನ್ನಾಗೂ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಪಿಲ್ಲರ್ಸ್ಗೆ ಹಾಕಿಲ್ಲ, ಫೈನಲಲ್ಲಿ ಹಾಕ್ತೀನಿ. ಎಲ್ರಿಗೂ ಆಂಜನೇಯ ನಮ್ಮ ಬಾಸು ಒಳ್ಳೇದು ಮಾಡಲಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತ್ರಿವರ್ಣ ಧ್ವಜನೂ ಕೇಸರಿ, ಬಿಳಿ, ಹಸಿರು ನಾನಿಲ್ಲಿ ಹಾಕಿದ್ದೀನಿ ಗೈಸ್. ಹಾಗೆ ಇಲ್ಲಿ ಗ್ಲಾಸ್ಗೆ ಸ್ಕ್ರೀನ್ ಇರಲಿಲ್ಲ, ಆದರೂ ಹೆಂಗೋ ಅಡ್ಜಸ್ಟ್ ಮಾಡಿ ಕೇಸರಿ, ಬಿಳಿ, ಹಸಿರು ಅದೇ 3 ಸ್ಕ್ರೀನ್ ಇತ್ತು, ಅದನ್ನು ಅಡ್ಜಸ್ಟ್ ಮಾಡಿಬಿಟ್ಟು ಗ್ಲಾಸ್ಗೆ ನಂದೇ ಓನ್ ಇದರಲ್ಲಿ ಮಾಡಿದೆ. ಫೈನಲಿ ಬಲೂನ್ಸ್ ಎಲ್ಲ ಹಾಕಿದ್ದೆ. ಮತ್ತು ನನಗೆ ಡಬಲ್ ಕೆಲಸ ಆಯಿತು. ಬಲೂನ್ಸ್ ಮತ್ತು ಆ ಪಿಲ್ಲರ್ಸಲ್ಲಿರೋದೆಲ್ಲ ಹಾಕಿದ್ರು ಹುಡುಗರು, ಬಟ್ ಆ ಪಿಲ್ಲರ್ಸ್ನೆಲ್ಲ ಕಿತ್ಬಿಟ್ಟು ಮತ್ತೆ ನಾನು ಸ್ಕ್ರೀನ್ ಹಾಕೋಕ್ಕೆ ಹೇಳಿದ್ರು ಅವರು. 3 ಸ್ಕ್ರೀನು ಗ್ರೀನು, 3 ಆರೆಂಜು, 3 ವೈಟು. ಫೈನಲಿ ನಾನು ಹೆಂಗೋ ಅವ್ರಿಗೆ ರೆಡಿ ಮಾಡಿಕೊಟ್ಟೆ. ಫೈನಲಿ ನಾನು ಇನ್ನೊಂದು ಸತಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಫೈನಲಿ ಎಲ್ಲ ರೆಡಿ ಮಾಡಿದ್ದಾಯಿತು. ಸೊ ಅದರಿಂದ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ಆಗ್ತಾಯಿದ್ದೀನಿ ಗೈಸ್. ಬಟ್ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಬೇರೆ ಇನ್ನೊಂದು ಆರ್ಡ್ರ್ ಇತ್ತು, ಸೊ ಅದರಿಂದ ಅಲ್ಲಿ ಹೋಗಬೇಕಾಗಿತ್ತು. ಬೇಗ ಮಾಡಿಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ನಾನು ಫೈನಲಿ 3 ಗಂಟೆಗೆ ಎಲ್ಲ ಫಿನಿಶಿಂಗ್ ಆಯಿತು. 9 ಗಂಟೆಗೆ ಹೋದ್ರಿ. ಸ್ವಲ್ಪ ಸ್ಕ್ರೀನ್ ಹಾಕೋದು ಲೇಟ್ ಆಯಿತು. ನನಗೂ ಇವತ್ತು ತುಂಬ ಲೇಟ್ ಆಯಿತು ಅಂತ ಬೇಜಾರಾಯಿತು. ಆದ್ದರಿಂದ ಏನೂ ಮಾಡೋಕ್ಕಾಗಲ್ಲ.
ನಾನು ಟಿಫನು ಮಾಡಿರಲಿಲ್ಲ. ಬಟ್ ಫಸ್ಟು ಡೆಕೋರೇಷನ್ ಆಗೋಗ್ಬಿಡಲಿ ಆಮೇಲೆ ಟಿಫನ್ ಮಾಡೋಣ ಅಂದ್ಬಿಟ್ಟು ನಾನು ಟಿಫನು ಮಾಡಿರಲಿಲ್ಲ. ಬಟ್ ಏನೇ ಇದ್ದರೂ ಮೇಯ್ನು ಫಸ್ಟು ಡೆಕೋರೇಷನ್ ಗೈಸ್, ಆಮೇಲೆ ಊಟ ಎಲ್ಲ. ನೀವು ನೋಡ್ತಾ ಇರ್ಬೋದು ಫೈನಲಿ ಫ್ರಂಟ್ ಡೋರ್ದು ಕೇಸರಿ ಬಿಳಿ ಹಸಿರು. ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು, ಬಟ್ ಆದರೂ ಇಟ್ಸ್ ಓಕೆ, ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಟೈಮ್ ನಿಮಗೂ ಯಾವುದಾದ್ರೂ ಸ್ಕೂಲ್ ಫಂಕ್ಷನ್ಸ್ ಆ್ಯಂಡ್ ಏನೇ ಶಾಪ್ಸ್ ಫಂಕ್ಷನ್ ಇದ್ದರೂ ನಮಗೆ ಹೇಳಿ. ನಾನು ನೆಕ್ಸ್ಟು ಡೆಕೋರೇಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ. ನಾನು ನಿಮಗೆ ನೆನ್ನೆ ವೀಡಿಯೋಸಲ್ಲಿ ಹೇಳಿದ್ದೆ ಒಂದು ಆರ್ಟ್ ಶೇಪ್ದು ನೇಮ್ ಬೋರ್ಡು ಆರ್ಡ್ರ್ ಕೊಟ್ಟಿದ್ದೀನಿ, ಬಟ್ ಅವ್ರು ಇನ್ನೂ ಮಾಡಿಕೊಟ್ಟಿಲ್ಲ ಅಂತ. ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಬಟ್ ಅದು ರೆಡಿ ಮಾಡಿಕೊಟ್ರು ಗೈಸ್. ನಾನು ನೆಕ್ಸ್ಟು ಇನ್ನೊಂದು ಆರ್ಡ್ರಿಗೆ ಹೋಗ್ತಾಯಿದ್ದೀನಿ. ನಾನು ಹೋಗ್ತಾ ಇದ್ದಂಗೆ ಆಲ್ರೆಡಿ ಲೇಟಾಗಿತ್ತು. ಸೊ ನಾಳೆ ಇದ್ದಿದ್ದು, ಬಟ್ ಅವರು ನಾಳೆ ಮಾರ್ನಿಂಗ್ ಮಾಡೋಕ್ಕಾಗಲ್ಲ, ನಮ್ಗೆ ಈಗಲೇ ಬಂದು ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಓಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಗೈಸ್. ಹೋಗ್ತಾ ಇದ್ದಂಗೆ ಫುಲ್ಲು ಮಳೆ, ಫುಲ್ಲು ಜಾಮ್ ಇತ್ತು. ಸೊ ಆದರೂ ನಾನು ಹೆಂಗೋ ಅವ್ರ ಮನೆ ಹತ್ರ ಹೋದೆ. ಬಟ್ ಒಳಗಡೆ ಇನ್ನೂ ಹೋಗಿಲ್ಲ, ಅವ್ರ ಮನೇಲಿ ಪೂಜೆ ಮಾಡ್ತಿದ್ರು. ಸೊ ಪೂಜೆ ಎಲ್ಲ ಮುಗೀಲಿ ಅಂತ ಈಚೆನೇ ವೆಯ್ಟ್ ಮಾಡ್ತಾಯಿದ್ದೆ. ಒಂದು 5 ಮಿನಿಟ್ಸ್ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನಿದ್ದೆ. ನೆಕ್ಸ್ಟ್ ಹೋಗ್ತಾ ಇದ್ದಂಗೆ ಅವರು ನೈಟು ಪೂಜೆ ಹೋಮ ಎಲ್ಲ ಮಾಡ್ತಾರಲ್ವ, ಸೊ ಅದೆಲ್ಲ ಮಾಡಿದರು. ನಾನು ಹಾಗೆ ಗಣೇಶನ ಕೈ ಮುಗಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ ಗೈಸ್. ಗ್ರೀನ್ ಮ್ಯಾಟೆಲ್ಲ ಹಾಕಿದ್ದೀನಿ, ಬಟ್ ಇನ್ನೂ ಕೆಳಗಡೆ ಫ್ಲೋರ್ ಮ್ಯಾಟು ರೆಡ್ದೆಲ್ಲ ಹಾಕಿಲ್ಲ. ಹಾಗೆ ನಾನು ರೆಡಿ ಮಾಡ್ತಾಯಿದ್ದೆ. ಬಟ್ ಅವರು ಚೆಂಡು ಹೂವು ಆರ್ಟಿಫಿಷಿಯಲ್ ದಾಂಡು ಬಾರ್ಡ್ರು ಅಷ್ಟೇ ಆರ್ಟಿಫಿಷಿಯಲ್ ಹೂವನ್ನೇ ಕೇಳಿದರು. ನಾನು ಫೈನಲ್ ಎಲ್ಲ ರೆಡಿ ಮಾಡಿದ್ದೀನಿ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ. ಇದು ರೆಡ್ ಮೇಟು ಅಷ್ಟೇ, ನಾನು ಫಸ್ಟ್ ಟೈಮು ಇವ್ರಿಗಂತಲೇ ತರಿಸಿದ್ದೆ, ಬಟ್ ಹಾಕಿ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಗೈಸ್. ಓಕೆ ಗೈಸ್, ನಾನು ನಾಳೆ ಸಿಗ್ತೀನಿ.